ಸೊ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್, ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಯಾವುದೇ ಹೇಳಿದಂಗೆ ಫಸ್ಟ್ ಅಪ್ಡೇಟು ಮುಕುಲ್ ಚೌಧರಿ ಅವರು ಮಾತಾಡಿದರೆ ಲಾಸ್ಟ್ ಮ್ಯಾಚ್ನ ಗೆಲ್ಸಿಲ್ಲಪ್ಪ ಅನ್ಬಿಲೀವಬಲ್ ಆಗಿ LSGಗೆ. ಸೊ ಈ ಪ್ಲೇಯರ್ ಏನು ಹೇಳಿರೋದು ಅಂತಂದರೆ, ನನ್ನ ಎರಡನೇ ನೈಟ್ ಗೇಮ್ ಇದು. ಅಂದರೆ ನಾನು ಯಾವತ್ತೂ ಕೂಡ ನೈಟ್ ಗೇಮೇ ಆಡಿರಲಿಲ್ಲ. IPL ವಿಚಾರಕ್ಕೆ ಬಂತಂದರೆ ಮಾತ್ರ ಇವಾಗಲೇ ನೈಟ್ ಗೇಮ್ನ ಆಡ್ತಾ ಇರೋದು. ಬಟ್ ಆದರೂ ಕೂಡ ನೈಟ್ ಗೇಮ್ ಮಾಡಬೇಕು ಅಂದ್ರೆ ಸುಮ್ಮನೆ ಅಲ್ಲ, ಆಲ್ ಆಫ್ ಎ ಸಡನ್ ಬಂದ್ಬಿಟ್ಟು ನೈಟ್ ಗೇಮ್ ಮಾಡಬೇಕು ಅಂತಂದರೆ. ಬಟ್ ಆದರೂ ಎರಡನೇ ಗೇಮಲ್ಲೇ ಈ ರೇಂಜಿಗೆ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತಂದರೆ ನೈಟ್ ಗೇಮಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ, ಅವ್ರ ಹತ್ರ ಸಿಕ್ಕಾಪಟ್ಟೆ ಸ್ಕಿಲ್ ಇದೆ ಅಂತ ಇದರಲ್ಲಿ ಅರ್ಥ ಆಗ್ತಾ ಇದೆ ಮಗ. ಹೌದು, ನೈಟ್ ಗೇಮ್ ಮಾಡೋದೇನು ಸುಮ್ಮನೆ ಅಲ್ಲ, ಡೇ ಗೇಮ್ ಮಾಡಿದಷ್ಟು ಈಸಿ ಅಲ್ಲ ನೈಟ್ ಗೇಮ್ ಮಾಡೋದು. ಅಪೇಟ್ ನಂಬಿಟ್ಟು ನೆನ್ನೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ನ ಸೈನ್ ಮಾಡಿಬಿಟ್ಟು ಕೊಡ್ತಾರೆ. ರಾಜಸ್ಥಾನ್ ರಾಯಲ್ಸ್ ಅವರ ಕ್ಯಾಪ್ನ ಸೈನ್ ಮಾಡಿಕೊಡ್ತಾರೆ ವೈಭವ್ ಸೂರ್ಯವಂಶಿದು. ಅದ್ರ ಮೇಲೆ ಬರೆದಿದ್ದಾರೆ ಡಿಯೋ ವೈಭವ್ ವಂಶಿ ವೆಲ್ ಡನ್ ಅಂತ, ಡಿಯರ್ ವೈಭವ್ ವೆಲ್ ಡನ್ ಅಂತ ಬರೆದ್ಬಿಟ್ಟು ಅವರ ಸೈನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅಪ್ರಿಷಿಯೇಟ್ ಮಾಡಬೇಕು ಗುರು, ಸೀನಿಯರ್ ಪ್ಲೇಯರ್ ಆದವರು. ಹೌದು, ನೆನ್ನೆ ನಾಯಿಗೆ ಹೊಡೆದ್ರು ನಮ್ಮ RCBಗೆ, ಹುಚ್ಚನಾಗಿ ಹೊಡೆದಂಗೆ ಇಟ್ಟಾಡ್ಸ್ಕೊಂಡು ಹೊಡೆದ್ರು. ಸೊ ಒಪ್ಕೋಬೇಕು ಅದನ್ನು, ಏನಲ್ಲೇನು ಹೊಡೆದಿಲ್ಲ ಅಂತ ಅನ್ನೋಕ್ಕಾಗತ್ತಾ? ಯಾವುದೇ ಬೌಲರ್ಸ್ಗೂ ಮುಲಾಜಿಲ್ದಂಗೆ ಎಂಥ ಲೆಜೆಂಡ್ರಿ ಬೌಲರ್ ಬರಲಿ, ಭೂವಿಗೂ ಹೊಡೆದ್ರು, ಇವ್ರಿಗೂ ಹೇಸಲ್ವುಡ್ಗೂ ಹೊಡೆದ್ರು, ಯಾರಿಗೆ ಬಿಟ್ಟಿಲ್ಲ ಎಲ್ಲರಿಗೂ ಕೂಡ ಚಚ್ಚಾಕಿದ್ರು. ಏನೋ ಎಂಥ ಬೌಲರ್ ಆಗಿದ್ರು ಕೂಡ ನಾನು ಬೌಲರ್ನೇ ನೋಡೋದಿಲ್ಲ, ಹಂಗಾಡ್ತೀನಿ ಅನ್ನೋ ಥರ ಆಡಿದ್ರು. ಸೊ ಆಬ್ವಿಯಸ್ಲಿ ರೆಸ್ಪೆಕ್ಟ್ನ ಕೊಡಬೇಕು ಆ್ಯಂಡ್ ಅಪ್ರಿಷಿಯೇಟ್ನ ಮಾಡಬೇಕಾದ್ರೆ ಇಂಡಿಯನ್ ಟ್ಯಾಲೆಂಟುಗಳು ಯಾವುದೇ ಟ್ಯಾಲೆಂಟರು ಅಪ್ರಿಷಿಯೇಟ್ ಮಾಡಬೇಕು, ಯಾವುದೇ ಟೀಮ್ ಅವರಾದ್ರೂ ಕೂಡ. ಬಟ್ ಇಂಡಿಯನ್ ಟ್ಯಾಲೆಂಟು, ಇಂಡಿಯನ್ ಯಂಗ್ಸ್ಟರ್ ಆಗಿರೋದನ್ನ ಇಂಥ ಟ್ಯಾಲೆಂಟ್ನ ನೋಡೇ ಇಲ್ಲ ಯಾರನ್ನೂ ಕೂಡ. 15 ವರ್ಷದ ಹುಡುಗ ಈ ಥರ ಆಡ್ತಿದ್ದಾನೆ ಅಂದರೆ ಖಂಡಿತ ಅಪ್ರಿಷಿಯೇಟ್ ಮಾಡಲೇಬೇಕಂದ್ರೆ ಒಂದು ಸ್ಪೆಷಲ್ ಆಗಿ ಮಾಡಿಕೊಡ್ಲೇಬೇಕು. ಅದನ್ನು ಮಾಡಿದರೆ ವಿರಾಟ್ ಕೊಹ್ಲಿ ಅವರು. ಅಪೇಟ್ ನಂಬರ್ 3, ಒಂದೆಡೆಯಲ್ಲಿ ವೈಭವ್ ಸೂರ್ಯವಂಶಿನೇ ಗುದ್ದುತು ಅಂತಂದರೆ ಧ್ರುವ್ ಜುರಾಲ್ ಏನು ಕಮ್ಮಿ ಇರಲಿಲ್ಲ. ಬಟ್ ವೈಭವ್ ಸೂರ್ಯವಂಶಿ ಆಡಿದ ಆಟ ನೋಡ್ತು ಅಂತಂದರೆ ಧ್ರುವ್ ಜುರಾಲ್ 81 ಹೊಡೆದ್ರು ಕೂಡ ಯಾರು ಮಾತಾಡ್ತಿರೋದು ವೈಭವ್ ಸೂರ್ಯವಂಶಿ ಬಗ್ಗೆನೇ. ಯಾಕೆಂದರೆ 15 ವರ್ಷದ ಹುಡುಗ ಈ ರೇಂಜಿಗೆ ಹೆಂಗೆಲ್ಲ ಆಡ್ತಾರೆ ಅಂತಂದರೆ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಧ್ರುವ್ ಜುರಾಲು ನೆನ್ನೆ ಮ್ಯಾಚಲ್ಲಿ ಮ್ಯಾಚ್ ವಿನ್ನರ್ ಆದರೂ ಕೂಡ ಮಾತಾಡಿದ್ರು. ಅವರು ಕೂಡ ಮಾತಾಡಿದ್ದಾರೆ, ಬರೀ ನಾವು ಮಾತ್ರ ಅಲ್ಲ, ಧ್ರುವ್ ಜುರಾಲೇ ಮಾತಾಡ್ಬಿಟ್ಟಿದ್ದಾರೆ ವೈಭವ್ ಸೂರ್ಯವಂಶಿ ಬಗ್ಗೆ. ಇಟ್ ಫೀಲ್ಸ್ ಅನ್ರಿಯಲ್ ಟು ವಾಚ್ ವೈಭವ್ ಸೂರ್ಯವಂಶಿ ವಿದೌಟ್ ಅವರ್ ಸೆಲ್ಫ್ ದಟ್ ಹೌ ಕ್ಯಾನ್ ಈ ಈಟ್ ಸೋ ವೆಲ್ ಆನ್ ದ ಸೇಮ್ ವಿಕೆಟ್ ವಿ ಬ್ಯಾಟ್. ನಾವು ಆಡ್ತಾರೋಂಥ ವಿಕೆಟಲ್ಲೇ ಈಸ್ಟ್ ಹುಡುಗ ಸಖತ್ತಾಗಿ ಹೆಂಗೆ ಹೊಡಿತಾರೆ ಅಂತ ನನಗೇ ಅನಿಸುತ್ತೆ. ಅಂದರೆ ಇವ್ರಿಗೇನು ಭಾರಿ ಏಜ್ ಆಗ್ಬಿಟ್ಟಿದೆ ಅಂತ ಅಲ್ಲ ಜುರಾಲ್ಗೆ, ಬಟ್ ಆದರೂ ಕೂಡ ಎಲ್ಲ ಕ್ರಿಕೆಟರ್ಸ್ಗೂ ಅನಿಸುತ್ತೆ ನಾವು ಆಡ್ತಿರೋಂಥ ವಿಕೆಟಲ್ಲೇ ಒಂಥರ ಚೆನ್ನಾಗಿದ್ರು ವಿಕೆಟು, ಚೆನ್ನಾಗಿಲ್ಲ ಅಂದ್ರು ವಿಕೆಟು, ಈ ಥರ ಹೆಂಗೆ ಆಡ್ತಾರೆ ಗುರು ಅಂತ ನಮಗೆ ಸ್ಟಂಡ್ ಮೂಡಿಸೋವಂಥ ಪ್ಲೇಯರ್ ಯಾರು ಇದ್ದಾರೆ ಅಂದರೆ ಅದು ವೈಭವ್ ಸೂರ್ಯವಂಶಿ ಮಾತ್ರನೇ ನನಗನ್ಸೋ ಮಟ್ಟಿಗೆ ಅಂತ ಇವರು ಕೂಡ ಬಿಲ್ಡಪ್ ಎಲಿವೇಶನ್ ಆಗಿ ಕೊಟ್ಟಿದ್ದಾರೆ ಸೂರ್ಯವಂಶಿಗೆ. ಅಪೇಟ್ ನಂಬರ್ 4, ನೆನ್ನೆ ಇನ್ನಿಂಗ್ಸ್ ಬಗ್ಗೆ ಸ್ವತಃ ವೈಭವ್ ಸೂರ್ಯವಂಶಿನೇ ಮಾತಾಡಿದರೆ ಐ ಟ್ರೈ ಟು ಪ್ಲೇ ದ ಬಾಲ್ ಆ್ಯಂಡ್ ನಾಟ್ ದ ಬೌಲರ್ ಆ್ಯಂಡ್ ಪ್ಲೇ ಮೈ ಗೇಮ್ ಅಂತ ಹೇಳಿದರೆ, ನಾನು ಬೌಲರ್ನ ನೋಡ್ಬಿಟ್ಟು ಆಡಲ್ಲಾಗಿರೋ, ನಾನು ಬಾಲ್ ನೋಡ್ಬಿಟ್ಟು ಆಡ್ತೀನಿ. ಯಾವುದೇ ಬೌಲರ್ ಬರಲಿ ನನ್ನ ಎದುರುಗಡೆ, ಅದು ಅಂದರೆ ಇವ್ರೇನು ನಾನು ಬುಮ್ರಾಗ್ ನಾಯಿ ಹೊಡೆದಂಗೆ ಹೊಡಿತೀನಿ, ನಾನು ಹೇಸಲ್ವುಡ್ಗೆ ನಾಯಿ ಹೊಡೆದಂಗೆ ಹೊಡಿತೀನಿ, ಭುವನೇಶ್ವರ್ ಕುಮಾರಿಗೆ ನಾಯಿ ಹೊಡೆದಂಗೆ ಹೊಡಿತೀನಿ ಅಂತ ಅವ್ರನ್ನೇನು ಒಂಥರ ಅಂಡರ್ ಎಸ್ಟಿಮೇಟ್ ಮಾಡೋ ಅವ್ರನ್ನ ಕೆಳಗಡೆ ಹಾಕೊಳ್ಳೋ ಥರ ಮಾತಾಡಿಲ್ಲ. ನಾನು ಬೌಲರ್ ನೋಡಲ್ಲ ಗುರು, ಸಿಂಪಲ್ ಆಗಿ ನಾನು ಅವ್ರಿಗೆ ಹೊಡಿತೀನಿ ಇವ್ರಿಗೆ ಹೊಡಿತೀನಿ ಅಂತ ಹೇಳೋದು ಸಪ್ರೇಟು. ನಾನು ಯಾವ ಬೌಲರ್ನೂ ನೋಡೋದಿಲ್ಲ, ನಾನು ಬಾಲ್ನ ನೋಡ್ಬಿಟ್ಟು ನಾನು ಗೇಮ್ ನಾನು ಆಡ್ತೀನಿ ಅಷ್ಟೇ. ಸೊ ಬೇಕಾಗಿರೋದೇ ಅಲ್ವಾ, ಬಾಲ್ನ ನೋಡ್ಬಿಟ್ಟು ಆಡಬೇಕು. ಏನು ರೆಸ್ಪೆಕ್ಟ್ ಕೊಡಬೇಕಾ? ಯಾವ ಬೌಲರ್ ಆದರೆ ಏನಕ್ಕೆ ರೆಸ್ಪೆಕ್ಟ್ ಕೊಡಬೇಕು? ಏನು ಡಿಫೆನ್ಸ್ ಆಡಬೇಕಾ? ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಡಿಫೆನ್ಸ್ ಆಡಬೇಕು? ಇಲ್ಲ, ಅದೆಲ್ಲ ಗೇಮು, ಬಾಲ್ನ ನೋಡ್ಬಿಟ್ಟು ಆಡಬೇಕು, ಅದನ್ನು ನಾನು ಆಡ್ತೀನಿ ಅಂತ ಹೇಳಿದರೆ. ಸೊ ಇವರಿಂದ ಕಲ್ತ್ಕೊಳ್ಳೋದು ಸಿಕ್ಕಾಪಟ್ಟೆ ಇದೆ ಗುರು. ಆ ಒಂದು ಮೆಚ್ಯೂರಿಟಿ ಅನ್ನೋದು ಇಷ್ಟು ಚಿಕ್ಕ ಏಜಿಗೆ ಇಷ್ಟರ ಮಟ್ಟಿಗೆ ಬಂದಿದೆಯಲ್ಲ, ಸೊ ಇದನ್ನ ಮೆಚ್ಕೋಬೇಕು. ಅಪ್ಡೇಟ್ ನಂಬರ್ 4, ಇನ್ನೂ ಒಂದು ಮೆಚ್ಯೂರಿಟಿವ್ ಸ್ಟೇಟ್ಮೆಂಟ್ ಪಾಸ್ ಮಾಡಿದರೆ, ಅಲ್ಲ ಏನು ಇಂತಿಂಥ ಬೆಂಕಿ ಸ್ಟೇಟ್ಮೆಂಟಾಗಿ ಕೊಡ್ತಾರಲ್ಲ, IPL ಡೈಲಾಗ್ ರೈಟರ್ಸ್ಗೂ ಬರೋದಿಲ್ಲ, ಆ್ಯಡ್ ಶೂಟ್ ಮಾಡೋ ಡೈಲಾಗ್ ರೈಟರ್ಸ್ಗೂ ಬರೋದಿಲ್ಲ ಈ ಥರ ಸ್ಟೇಟ್ಮೆಂಟ್ಗಳು. ಸೊ ಪಾಸ್ ಮಾಡಿರೋದೇನೋ ಅಂದರೆ ಸಿಂಗಲ್ಸ್ ಆರ್ ಆಪ್ಷನಲ್, ಬೌಂಡ್ರೀಸ್ ಆರ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಸಿಂಗಲ್ಸು ಇವರ ಪ್ರಕಾರ ಆಪ್ಷನಲ್ ಅಂತೆ. ಫಸ್ಟ್ ಇವರ ಇಂಟೆಂಟ್ ಸಿಂಗಲ್ ಹೊಡೆಯೋದಕ್ಕೆ ಇರೋದಿಲ್ವಂತೆ, ಯಾವುದೇ ಸಿಚುವೇಶನ್ ಆಗಿರಲಿ ಅದು ಬೌಂಡ್ರಿ ಹೊಡೆಯೋದಕ್ಕೆ ಇರುತ್ತಂತೆ. 6 ಹೊಡಿಬೇಕು. ಇವರ ಪ್ಯಾಟರ್ನ್ ಹೆಂಗೆ ಅಂತಂದರೆ 6, 4, 3, 2, 1. ಸೊ ಈ ಥರ ಇರುತ್ತಂತೆ ಇವರ ಪ್ಯಾಟರ್ನು. ಕೆಳಗಡೆಯಿಂದ ಮೇಲ್ಗಡೆ ಹೋಗೋದಲ್ಲ, ಮೇಲ್ಗಡೆಯಿಂದ ಕೆಳಗಡೆ ಬರೋದು ನನ್ನ ಪ್ಯಾಟರ್ನು. ನಾನು ಅದನ್ನೇ ನೋಡೋದು. ಆಪ್ಷನಲ್ ಯಾವುದು ಅಂದರೆ ಅದು ನನಗೆ ಸಿಂಗಲ್ಸು, ಓಡೋದು ಆಪ್ಷನಲ್ಲು. ಯಾಕಂದರೆ ಆಡಿರೋ ರೀತಿ ನೋಡಿ, ಆ ಥರ ಹೊಡೆದಿರೋದು 200 ರನ್ನು ಆಡಿರೋಂಥ ವೆರಿ ಫ್ಯೂ ಮ್ಯಾಚಸಲ್ಲಿ, 3 ಮ್ಯಾಚಲ್ಲಿ ಇಷ್ಟನ್ನ 200 ರನ್ನ ಹೊಡೆದಿದ್ದಾರೆ. ಆ್ಯಂಡ್ 75 ಬಾಲ್ನ ಫೇಸ್ ಮಾಡಿಬಿಟ್ಟು 200 ರನ್ನ ಹೊಡೆದಿದ್ದಾರೆ. 18-4, 18-6ನ ಹೊಡೆದಿದ್ದಾರೆ. ಆಲ್ರೆಡಿ ವೆರಿ ಫ್ಯೂ ಮ್ಯಾಚಲ್ಲಿ 18-6 ಬಂದಿದೆ ಅವರ ಬ್ಯಾಟಿಂದ ಅಂತಂದರೆ ಸ್ಟನ್ ಆಗುವಂಥದ್ದು ಇದು ಗುರು. 180 ರನ್ಸ್ ಹೊಡೆದಿರೋಂಥ 200 ರನ್ನಲ್ಲಿ 180 ರನ್ಸ್ ಬಂದಿರೋದು ಬೌಂಡ್ರೀಸಿಂದ. ಸೊ ಇವರು ಹೇಳ್ತಿರೋದಕ್ಕೂ ಇವ್ರು ಆಡ್ತಿರೋದಕ್ಕೂ ಖಂಡಿತ ಮ್ಯಾಚ್ ಆಗ್ತಿದೆ. 200 ರನ್ನಲ್ಲಿ 180 ರನ್ಸು, ನನಗೆ ಬೌಂಡ್ರಿ ಹೊಡೆಯೋದೇ ಮೇನ್ ಇಂಟೆನ್ಷನ್ ಅಂತ. ಅಪ್ಡೇಟ್ ನಂಬರ್ 5, ಹೌದು ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ತೀವಿ ಅಂತ LSG ಅವರು ಬಿಗ್ ಅಪ್ಡೇಟ್ನ ಕೊಡಿದ್ರು ಒಣಿಂದು ಹೊಸರಂಗಾಗೆ. ಸೊ ಇವಾಗ ರಿಪ್ಲೇಸ್ಮೆಂಟು ಅನೌನ್ಸ್ ಆಗಿದೆ. ನಾನು ಹೇಳಿದ್ದೆ ಇವ್ರನ್ನೇ ಅನೌನ್ಸ್ ಆಗುವಂಥ ಚಾನ್ಸಸ್ಸು ಇದೆ ಅಂತ. ಸೌತ್ ಆಫ್ರಿಕನ್ ಪ್ಲೇಯರ್ ಆಗಿರುವಂಥ
ಜಾರ್ಜ್ ಲಿಂಡೆ ಅವ್ರನ್ನ ಇವರು ಅನೌನ್ಸ್ ಮಾಡಿದ್ರೆ ರಿಪ್ಲೇಸ್ಮೆಂಟ್ ಆಗಿ ಅಂತ. ಇವ್ರಿಗೆ ಅವಕಾಶ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಚೆನ್ನಾಗೇ ಕಾಣಿಸ್ತಿದೆ ಇವಾಗ ಸದ್ಯದ ಮಟ್ಟಿಗೆ LSG ಟೀಮು. ಸೊ ಅದು ನೋಡೋಣ, ಅವಕಾಶ ಸಿಕ್ತು ಅಂದರೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಹಸರಂಗ ಜಾಗದಲ್ಲಿ ಅಂತ. ಹಸರಂಗ ಮೇಲೆ ಅಂಥ ಹೆವಿ ಕಾನ್ಫಿಡೆನ್ಸ್ ಇತ್ತು ಅಂತ ಏನಿಲ್ಲ. ಅಲ್ಲಿ ಏನೋ ಬಂದ್ಬಿಟ್ಟು ಧ್ವಂಸ ಮಾಡಿ ಇಟ್ಬಿಡ್ತಾರೆ, ಬ್ಯಾಟಿಂಗಲ್ಲಾಗಿರಲಿ ಬೌಲಿಂಗಲ್ಲಾಗಿರಲಿ, ಏನಾರು ಒಂದು ಹಂಗೆ ಮಾಡ್ಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಅಂತ ಏನು ಹೋಪ್ಸ್ ಇರಲಿಲ್ಲ. ಯಾಕಂದ್ರೆ IPL ಅವ್ರು ಅಷ್ಟರ ಮಟ್ಟಿಗೆ ಹೆವಿಯಾಗಿ ಏನು ಪ್ರೂವ್ ಆಗಿಲ್ಲ. ಸೊ ಇವ್ರೇನಾರು ಮಾಡ್ತಾರಾ ಲಿಂಡೆ ಅವರು? ಕಾದ್ ನೋಡೋಣ. ಅಪ್ಡೇಟ್ ನಂಬರ್ 6, ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿದ್ದೇನೆ ಮ್ಯಾಚಲ್ಲಿ. ಏನು ಅಂತಂದರೆ RRನ ಸಪೋರ್ಟ್ ಸ್ಟಾಫಲ್ಲಿ ಇರೋವಂಥ ಒಬ್ಬರು ಯಾರಪ್ಪ ಅವರು, ಟೀಮ್ ಮ್ಯಾನೇಜರ್ ಅಂತೆ, ಅವರು ರೋಮಿ ಭಿಂದರ್ ಅಂತೆ. ಸೊ ಇವರು ಕೂತ್ಕೊಂಡು ಫೋನ್ನ ಯೂಸ್ ಮಾಡ್ತಾಯಿದ್ರು. ಜೋಬಿಂದ ತೆಗೆದ್ಬಿಟ್ಟು ಸೈಲೆಂಟಾಗಿ ಫೋನ್ನ, ಐಫೋನ್ ಥರನೇ ಕಾಣಿಸ್ತದೋ, ಫೋನ್ನ ಯೂಸ್ ಮಾಡ್ತಾಯಿದ್ರು. ಐಫೋನೋ ಯಾವ ಫೋನೋ, ಒಟ್ಟಲ್ಲಿ ಫೋನ್ ಎಲ್ಲ ಯೂಸ್ ಮಾಡೋಗೆ ಇಲ್ಲ. ಸಪೋರ್ಟ್ ಸ್ಟಾಫ್ ಆಗಿರಲಿ, ಯಾವುದೇ ಸ್ಟಾಫ್ ಆಗಿರಲಿ, ಮ್ಯಾನೇಜರೇ ಆಗಿರಲಿ, ಯಾರೇ ಆಗಿರಲಿ ಫೋನ್ನ ಯೂಸ್ ಮಾಡೋವಾಗಿಲ್ಲ ಮ್ಯಾಚ್ ಟೈಮಲ್ಲಿ. ಇದು ಇಂಟರ್ನ್ಯಾಷನಲ್ ಮ್ಯಾಚಲ್ಲೂ ಆಗಿರಲಿ, IPL ಮ್ಯಾಚಲ್ಲೂ ಆಗಿರಲಿ, ಯಾರು ಕೂಡ ಫೋನ್ನ ತೊಗೊಂಬಂದು ಯೂಸ್ ಮಾಡೋವಾಗಿಲ್ಲ. ಫೋನ್ ನೋಡೋಂಗೂ ಇಲ್ಲ ಅಲ್ಲಿ. ಸೊ ಇವ್ರು ಫೋನ್ ಎತ್ಕೊಂಡು ಸಲೀಸಾಗಿ ನೋಡ್ತಾವ್ರೆ. ಇದಕ್ಕೇನು ತೊಗೊಳೋದೇ ಇಲ್ವಾ? IPL ಅವ್ರೇನು ಇದು ಆ್ಯಕ್ಷನ್ನೇ ತೊಗೊಳೋದಿಲ್ವಾ? ಗೊತ್ತಿಲ್ಲ ಆ್ಯಕ್ಷನ್ ಏನು ತೊಗೊತಾರೆ ಅಂತ. ಒಟ್ಟು ತೊಗೊಳ್ಳೇಬೇಕು ಗುರು ಆ್ಯಕ್ಷನು. ವೈಲೇಷನ್, ಇದು ರೂಲ್ಸ್ನ ವೈಲೇಷನ್ ಮಾಡ್ತಾವ್ರೆ ಅಲ್ಲಿ. ವೈಭವ್ ಸೂರ್ಯವಂಶಿ ಅವ್ರು ಫೋನ್ ತೆಗಿತಾರೆ ಜಾಬಿಂದ, ಹಿಂಗೆ ನೋಡ್ತಾ ಇರ್ತಾರೆ. ವೈಭವ್ ಸೂರ್ಯವಂಶಿ ಪಕ್ಕದಲ್ಲಿ ಕೂತ್ಕೊಂಡು ಅವ್ರು ಹಿಂಗೆ ನೋಡ್ತಾ ಇರ್ತಾರೆ. ಪ್ಲೇಯರು ನೋಡ್ತಾವ್ರಲ್ಲಿ ಫೋನ್ನ. ಅಲ್ಲಿ ಮ್ಯಾಚ್ ಟೈಮಲ್ಲಿ, ಮ್ಯಾಚ್ ನಡೀತಿರೋಂಥ ಟೈಮಲ್ಲಿ ಫೋನ್ ನೋಡೋಂಥದ್ದು ಏನಲ್ಲಿ? ಸೊ ಸೀರಿಯಸ್ ಆಕ್ಷನ್ ಇದ್ರ ಬಗ್ಗೆ ತಗೊಳ್ಳೇಬೇಕು. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 7, RCB ಮ್ಯಾಚ್ನ ಟಿಕೆಟ್ಸು ಇವತ್ತು ಲೈವ್ ಹೋಗುತ್ತೆ 4 ಗಂಟೆಗೆ ಅಂತ ಅಪ್ಡೇಟ್ ಬಂದಿದೆ ಮಗ. ಅದು LSG ಮ್ಯಾಚು 15ನೇ ತಾರೀಕು ಅಗೇನ್ಸ್ಟು 15ನೇ ತಾರೀಕು LSG ಅಗೇನ್ಸ್ಟು, ಆಮೇಲೆ 17ನೇ ತಾರೀಕು ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟು ಹೋಮ್ ಮ್ಯಾಚ್ RCBದು ಏನಿದೆ. ಸೊ 2 ಮ್ಯಾಚ್ಗೂ ಕೂಡ ಟಿಕೆಟ್ ಇವತ್ತು ಲೈವ್ ಹೋಗುತ್ತೆ 4 ಗಂಟೆಗೆ ಅಂತ ಅಪ್ಡೇಟ್ ಇದೆ. RCB ಒಂದು ಪಕ್ಕಾ ಟೈಮ್ನ ಇಟ್ಕೊಂಡ್ಬಿಟ್ಟಿದ್ರೆ 4 ಗಂಟೆಗೆ ಎಲ್ಲ ಟಿಕೆಟ್ಸ್ನ ಬಿಡಬೇಕು ಅಂತ. ಬಟ್ ಪರವಾಗಿಲ್ಲ, ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಎಲ್ಲ ಟೈಮು ಯಾವಾಗ ಬೇಕೋ ಹಂಗೆ ಬಿಟ್ಬಿಡೋರು. ಬಟ್ ಇವಾಗ ಪಕ್ಕಾ ಟೈಮಿಗೆ ಎಲ್ಲ ಫ್ಯಾನ್ಸ್ಗಳೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಪಕ್ಕಾ ಟೈಮಿಗೆ ಸ್ಕೆಡ್ಯೂಲ್ ಮಾಡಿಬಿಟ್ಟು ಬಿಡ್ತಾ ಇದ್ದಾರೆ. ಸೊ ನೋಡೋಣ ಈ ಮ್ಯಾಚು ಟಿಕೆಟ್ಸ್ ಯಾರ್ಯಾರಿಗೆ ಸಿಗುತ್ತೆ ಅಂತ. ಲಕ್ಕಿ ಇರೋರಿಗೆ ಸಿಕ್ಕೇ ಸಿಗುತ್ತೆ. ಅಪ್ಡೇಟ್ ನಂಬರ್ 8, ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಬೌಲರ್ ಆದಂಥ ಭುವನೇಶ್ವರ್ ಕುಮಾರ್ ಅವರು. ಇವ್ರಿಗೆ ಬೌಲಿಂಗ್ ಮಾಡ್ಬೇಕಾದ್ರೆ ಇವ್ರಿಗೆ ಏನು ಅನಿಸುತ್ತೆ ಅಂತ ಅಂದರೆ, ವೈಭವ್ ಸೂರ್ಯವಂಶಿ ಅವರು ಸಿಕ್ಕಾಪಟ್ಟೆ ಮೆಚೂರ್ ಆಗಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಇವರ ಮೈಂಡ್ ಸೆಟ್ಟು ಇರೋಂಥ ಆಡ್ತಾ ಇರೋಂಥ ರೀತಿ, ಹೊಡಿತಾ ಇರೋಂಥ ಶಾಟ್ಗಳನ್ನ ನೋಡ್ತು ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ ಥರ ಹೊಡಿತಿದ್ದಾರೆ. ಏನೋ ಒಳ್ಳೆ ಆರ್ಡಿನರಿ ಕ್ರಿಕೆಟರ್, ಇವಾಗ ಕ್ರಿಕೆಟ್ನ ನೋಡಿರೋಂಥ ಕ್ರಿಕೆಟರ್ ಥರ ಅಂತೂ ಖಂಡಿತ ಆಡ್ತಾ ಇಲ್ಲ ಇವರು. ಆ್ಯಂಡ್ ಏನೋ ಅವ್ರು ಹೊಡಿತಾ ಇರೋಂಥ ಫ್ಲೂಕಲ್ಲಿ ಹೊಡಿತಾ ಇದ್ದಾರೆ ಅಂತ ಖಂಡಿತ ನನಗೆ ಅನ್ಸೋದಿಲ್ಲ. ಸೊ ಇವ್ರು ಹೊಡಿತಾರೋಂಥ ಶಾಟ್ಗಳಿಂದವೆ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಸ್ಗಳು ಆ್ಯಂಡ್ ಇಂಪ್ಯಾಕ್ಟ್ ಮಾಡುವಂಥ ಶಾಟ್ಸ್ಗಳು. ಏನಲ್ಲೇನು ಒಂಥರ ವಿಚಿತ್ರವಾಗಿರುವಂಥ ಶಾಟ್ಗಳು, ಅನಾರ್ಥಾಡಾಕ್ ಶಾಟ್ಗಳು ಅವೆಲ್ಲ ಏನು ಹೊಡಿತಿಲ್ಲ. ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ಗಳನ್ನ ಹೊಡಿತಾರೆ ಆ್ಯಂಡ್ ಕ್ಲಾಸಾಗಿ ಹೊಡಿತಾ ಇದ್ದಾರೆ. ಸೊ ಯಾವ ಥರ ಪಿಕ್ ಮಾಡ್ತಾರೆ ನಮ್ಗೆ ಇನ್ನೂ ಸ್ಟನ್ ಆಗ್ತಾಯಿದೆ, ಆಶ್ಚರ್ಯ ಆಗ್ತಾಯಿದೆ ಅಂತ ಎಕ್ಸ್ಪೀರಿಯನ್ಸ್ ಬೌಲರ್ ಅಂತ ಇವರನ್ನೇ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ಅಭಿಷೇಕ್ ನಾಯರ್ ಏನಿದ್ದಾರೆ KKRನ ಹೆಡ್ ಕೋಚ್ ಆಗಿದ್ದಾರೆ. ಮೊದಲು ಮೆಂಟರ್ಶಿಪ್ಪಲ್ಲಿ ನಿಭಾಯಿಸ್ತಾ ಇದ್ರು, ಸ್ವಲ್ಪ ಮಾನಿಟರ್ ಮಾಡ್ತಾಯಿದ್ರು. ಇವಾಗ ಹೆಡ್ ಕೋಚೇ ಆಗ್ಬಿಟ್ಟಿದ್ದಾರೆ. ಸೊ ಇವರ ಸ್ಟ್ಯಾಟ್ಸು ಯಾವ ಥರ ಇದೆ ಅಂತಂದರೆ ತೀರಾ ವರ್ಸ್ಟ್ ಆಗಿದೆ ಇವರ ಸ್ಟ್ಯಾಟ್ಸು. ರೀಸೆಂಟ್ ಗೇಮ್ಸ್ಗಳೆಲ್ಲ ನೋಡ್ತು ಅಂತಂದರೆ ಸಿಕ್ಕಾಪಟ್ಟೆ ಥ್ರೂ ಔಟ್ ದ ವರ್ಲ್ಡ್ ಇವರು ಟ್ರಾವೆಲ್ ಮಾಡಿಬಿಟ್ಟು ಕೋಚಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಎಲ್ಲೂ ಕೂಡ ಇವರು ಅಂಥ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ನೋಡಿ CPL 2022 10 ಮ್ಯಾಚ್ ಇವರು ಕೋಚಿಂಗ್ನ ನಿಭಾಯಿಸ್ತಾರಲ್ಲ, 3 ಮ್ಯಾಚ್ನ ಗೆದ್ದಿದ್ದಾರೆ. ಆ್ಯಂಡ್ ILT ಅಲ್ಲಿ 2023 ಇವರು 10 ಮ್ಯಾಚ್ನ ಕೋಚಿಂಗ್ನ ನಿಭಾಯಿಸ್ತಾರೆ, 1 ಮ್ಯಾಚ್ನ ಗೆದ್ದಿರೋದು. ಆಮೇಲೆ WPL 2026 8 ಮ್ಯಾಚ್ನ ಕೋಚಿಂಗ್ ನಿಭಾಯಿಸ್ತಾರೆ. UP ವಾರಿಯರ್ಸ್ಗೆ 2 ಮ್ಯಾಚ್ನ ಮಾತ್ರ ಗೆದ್ದಿರೋದು. IPL 2026 4 ಮ್ಯಾಚ್ನ ಕೋಚಿಂಗ್ನ ನಿಭಾಯಿಸಿದ್ದಾರೆ ಆ್ಯಂಡ್ ಅದರಲ್ಲಿ 1 ಮ್ಯಾಚನ್ನು ಕೂಡ ಗೆದ್ದಿಲ್ಲ. 6 wins in 32 ಮ್ಯಾಚಸ್. ಇದು ಯಾಕೋ ಕೋಚಿಂಗೇ ಎಫೆಕ್ಟ್ ಆಗಿದೆ. ಯಾಕೆಂದರೆ ಇವರ ಒಂದು ಯೋಚನೆಗಳು ಎಲ್ಲ ಏನಿರ್ತವೆ ಅದೇ ಆಕ್ಷನಲ್ಲಿ ಕೂಡ ರಿಫ್ಲೆಕ್ಟ್ ಆಗೋದು. ಖಂಡಿತ ಬೇರೆಯವರು ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ಇವ್ರದ್ದು ಏನಿರುತ್ತೆ ಥಾಟ್ ಪ್ರಾಸೆಸ್ಸು ಕೋಚ್ದು. ಇವಾಗ ನಮ್ಮ ಆ್ಯಂಡಿ ಫ್ಲವರ್ಸ್ ಏನಿದೆಯೋ, ಸೊ ಅವ್ರದ್ದು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗುತ್ತೆ. ಆಕ್ಷನ್ ವಿಚಾರದಲ್ಲಾಗಿರ್ಬೋದು, ಮ್ಯಾಚ್ ವಿಚಾರದಾಗಿರ್ಬೋದು, ಪ್ಲೇಯಿಂಗ್ 11 ವಿಚಾರದಲ್ಲಾಗಿರ್ಬೋದು, ಕ್ಯಾಪ್ಟನ್ಸಿ ಆಯ್ಕೆ ವಿಚಾರದಲ್ಲಾಗಿರ್ಬೋದು. ಸೊ ಇವರ ಒಂದು ಥಾಟ್ ಪ್ರಾಸೆಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರೇ ಫೇಲ್ ಆಗ್ತಾ ಇದ್ದಾರೆ ಅಂತ. ಅದಿಷ್ಟು ಆಗಿತ್ತು ಮಾಮ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಲೈಕ್ ಮಾಡಿ. ಆಗಲ್ಲ